ಸಾವಯವ ಕೃಷಿ ಅನ್ನುವಂಥದ್ದು ಮರೀಚಿಕೆ ಆಗ್ಬಿಟ್ಟಿದೆ. ಸಾವಯವ ಕೃಷಿ ಮಾಡಬೇಕು ಅಂತಂದ್ರೆ ಮನೆಯಲ್ಲಿ ದನ ಕರುಗಳಿರ್ಬೇಕು. ಇರಬೇಕು. ದನ ಕರುಗಳನ್ನ ಯಾರು ಪ್ರಾಶಸ್ತ್ಯ ಕೊಡ್ತಾ ಇದಾರೆ? ಟ್ರ್ಯಾಕ್ಟರ್ ಇಂದ ಈಗ ಕೃಷಿ ಮಾಡುವಂತ ಹೌದು, ಕೆಲ್ಸ. ಎಲ್ಲರೂ ಹಾ. ಇವಾಗ ಏನಾಗಿದೆ, ಲೇಬರ್ ನೋಡಿದಾಗ ನಿಮಗೆ ಮೊದಲು ಲೇಬರ್ ಸಿಗ್ತಾ ಇದ್ದಿದ್ದು, ಇವಾಗ ಲೇಬರ್ ಸಿಗ್ತಿರೋದು, ಈಗ ಯಾವ ಥರ ಕಮಿಟೆಡ್ ಇರ್ತಾರೆ ಅನ್ನೋದಕ್ಕೂ ಭಾಳ ಡಿಫ್ರೆನ್ಸ್ ಇದೆ. ಕರೆಕ್ಟ್, ಹೌದು. ಸೊ ಮೊದಲು ಕಮಿಟ್ಮೆಂಟ್ ಇದ್ದಾಗ ದನಗಳು ಅವ್ರ ದನಗಳೇ, ಅವ್ರನ್ನ ಸಂಬಳದಾಳ ಅಂತ ನೋಡ್ತಾ ಇರಲಿಲ್ಲ, ಅವನು ಓನರ್ ಅಂತ ನೋಡ್ತಿರ್ಲಿಲ್ಲ. ಅವನು ಒಬ್ಬ ಮನೆ ಇದು, ಅವಂದು ಎತ್ತುಗಳು, ಅವಂದು ಓರಿಗಳು, ಅವಂದು ಹೊಲ ಅನ್ನಂಗೆ ಇರ್ತಾ ಇತ್ತು. ಈಗ ಅಫ್ಕೋರ್ಸ್ ಈಗೆಲ್ಲ ಬೇರೆ ಬೇರೆ ರೀತಿ ಇದರಿಂದ ಎಲ್ಲ ಚೇಂಜ್ ಆಗೋಗಿರೋದ್ರಿಂದ ದನಗಳು ಕಟ್ಟೋದು ಕಷ್ಟನೇ ಆಗಿದೆ. ನಿಮಗೆ ಒಟ್ಟಾರೆ ನೋಡಿದಾಗ ಒಬ್ಬ ರೈತ ಎಲ್ಲ ಇದ್ದು 30-40 ಎಕರೆ ಜಮೀನಿದೆ ಅಂದ್ರೂ ₹1,00,000 ಬ್ಯಾಂಕಲ್ಲಿ ಇಟ್ಕೊಂಡ್ರೆ ಸಾಧ್ಯ ಇಲ್ಲ. ಆ ಥರ ಇದೆ. ಭಾಳ ಕೆಲವರು ಕೆಲವು ಪ್ರೋಗ್ರೆಸಿವ್ ಫಾರ್ಮರ್ಸ್ ಬೇರೆ ಅವ್ರು ಏನಾಗ್ತಾರೆ, ಸೆಕೆಂಡರಿ ಅಗ್ರಿಕಲ್ಚರ್ ಅಂತ ಕರಿತೀವಿ. ಅವಕ್ಕೆಲ್ಲ ಹೋದಾಗ ಸ್ವಲ್ಪ ನಿಮಗೆ ಅದರಲ್ಲೂ ಹಾರ್ಟಿಕಲ್ಚರ್ ಕ್ರಾಪ್ಸ್ಗೆ ಭಾಳ ಹೋಗ್ತಾ ಇದ್ದಾರೆ. ಇವಾಗ ಅಡಿಕೆ ನೋಡಿ, ಅಡಿಕೆ ಅಂತ ಹಾಕ್ತಾ ಇದ್ದಾರೆ. ಅದು ಅಡಿಕೆ ಬೆಳೆ ಜಾಸ್ತಿ ನೀರು ಬೇಡುವಂಥ ಬೆಳೆ. ಈಗ ಏನಾಗ್ತದೆ, ಕಡಿಮೆ ಮಳೆ ಬರೋವಂಥ ಕಡೆಯೇ ಅಡಿಕೆ ಜಾಸ್ತಿ ಹಾಕ್ಕಂತ ಹೋದಂಗೆಲ್ಲ ನಿಮಗೆ ಫಸ್ಟ್ ಮೂಲ ಮಳೆ ಬರಬೇಕು. ಅದರಿಂದ ಅಂತರ್ಜಲ ವೃದ್ಧಿ ಆಗಬೇಕು. ಅಂತರ್ಜಲನೇ ವೃದ್ಧಿ ಆಗಿಲ್ಲ ಅಂದರೆ ಇರೋ ನೀರು ಅವಾಗೇನಾಗ್ತದೆ, ಬಳಕೆ ಜಾಸ್ತಿ ಆದಾಗ ವಾಟರ್ ಟೇಬಲ್ ಕುಸಿತದೆ, ಬೋರ್ವೆಲ್ಗಳು ಫೇಲ್ಯೂರ್ ಆಗ್ತದೆ. ಅದಕ್ಕೆ ನಿಮ್ಗೆ ಒಬ್ಬೊಬ್ಬರು 5-6 ಎಕರೆ ಅಡಿಕೆ ಮಾಡ್ಕೊಂಡವರು ಎಲ್ಲಿಂದ ತರ್ತಾರೆ ನೀರು? ಭಾಳ ಕಷ್ಟ. ಇವನ್ನೆಲ್ಲ ಮೊದಲಿಂದ ರೈತರಿಗೆ ಅರಿವು ಮೂಡಿಸೋ ಕೆಲಸ ಸರ್ಕಾರ ಮಾಡಬೇಕು. ಸಾವಯವ ಕೃಷಿ ಅನ್ನುವಂಥದ್ದು ಮರೀಚಿಕೆ ಆಗ್ಬಿಟ್ಟಿದೆ. ಸಾವಯವ ಕೃಷಿ ಮಾಡಬೇಕು ಅಂತಂದ್ರೆ ಮನೆಯಲ್ಲಿ ದನ ಕರುಗಳಿರ್ಬೇಕು. ದನ ಕರುಗಳನ್ನ ಯಾರು ಪ್ರಾಶಸ್ತ್ಯ ಕೊಡ್ತಾ ಇದಾರೆ? ಟ್ರ್ಯಾಕ್ಟರ್ ಇಂದ ಈಗ ಕೃಷಿ ಮಾಡುವಂತ. ಹೌದು, ಎಲ್ಲರೂ ಇವಾಗ ಏನಾಗಿದೆ, ಲೇಬರ್ ನೋಡಿದಾಗ ನಿಮಗೆ ಮೊದಲು ಲೇಬರ್ ಸಿಗ್ತಾ ಇದ್ದಿದ್ದು, ಇವಾಗ ಲೇಬರ್ ಸಿಗ್ತಿರೋದು, ಈಗ ಯಾವ ಥರ ಕಮಿಟೆಡ್ ಇರ್ತಾರೆ ಅನ್ನೋದಕ್ಕೂ ಭಾಳ ಡಿಫ್ರೆನ್ಸ್ ಇದೆ. ಕರೆಕ್ಟ್, ಹೌದು. ಸೊ ಮೊದಲು ಕಮಿಟ್ಮೆಂಟ್ ಇದ್ದಾಗ ದನಗಳು ಅವ್ರ ದನಗಳೇ, ಅವ್ರನ್ನ ಸಂಬಳದಾಳ ಅಂತ ನೋಡ್ತಾ ಇರಲಿಲ್ಲ, ಅವನು ಓನರ್ ಅಂತ ನೋಡ್ತಿರ್ಲಿಲ್ಲ. ಅವನು ಒಬ್ಬ ಮನೆ ಇದು, ಅವಂದು ಎತ್ತುಗಳು, ಅವಂದು ಓರಿಗಳು, ಅವಂದು ಹೊಲ ಅನ್ನಂಗೆ ಇರ್ತಾ ಇತ್ತು. ಈಗ ಅಫ್ಕೋರ್ಸ್ ಈಗೆಲ್ಲ ಬೇರೆ ಬೇರೆ ರೀತಿ ಇದರಿಂದ ಎಲ್ಲ ಚೇಂಜ್ ಆಗೋಗಿರೋದ್ರಿಂದ ದನಗಳು ಕಟ್ಟೋದು ಕಷ್ಟನೇ ಆಗಿದೆ. ನಿಮಗೆ ಒಟ್ಟಾರೆ ನೋಡಿದಾಗ ಒಬ್ಬ ರೈತ ಎಲ್ಲ ಇದ್ದು 30-40 ಎಕರೆ ಜಮೀನಿದೆ ಅಂದ್ರೂ ₹1,00,000 ಬ್ಯಾಂಕಲ್ಲಿ ಇಟ್ಕೊಂಡ್ರೆ ಸಾಧ್ಯ ಇಲ್ಲ. ಆ ಥರ ಇದೆ. ಭಾಳ ಕೆಲವರು ಕೆಲವು ಪ್ರೋಗ್ರೆಸಿವ್ ಫಾರ್ಮರ್ಸ್ ಬೇರೆ ಅವ್ರು ಏನಾಗ್ತಾರೆ, ಸೆಕೆಂಡರಿ ಅಗ್ರಿಕಲ್ಚರ್ ಅಂತ ಕರಿತೀವಿ. ಅವಕ್ಕೆಲ್ಲ ಹೋದಾಗ ಸ್ವಲ್ಪ ನಿಮಗೆ ಅದರಲ್ಲೂ ಹಾರ್ಟಿಕಲ್ಚರ್ ಕ್ರಾಪ್ಸ್ಗೆ ಭಾಳ ಹೋಗ್ತಾ ಇದ್ದಾರೆ. ಇವಾಗ ಅಡಿಕೆ ನೋಡಿ, ಅಡಿಕೆ ಅಂತ ಹಾಕ್ತಾ ಇದ್ದಾರೆ. ಅದು ಅಡಿಕೆ ಬೆಳೆ ಜಾಸ್ತಿ ನೀರು ಬೇಡುವಂಥ ಬೆಳೆ. ಈಗ ಏನಾಗ್ತದೆ, ಕಡಿಮೆ ಮಳೆ ಬರೋವಂಥ ಕಡೆಯೇ ಅಡಿಕೆ ಜಾಸ್ತಿ ಹಾಕ್ಕಂತ ಹೋದಂಗೆಲ್ಲ ನಿಮಗೆ ಫಸ್ಟ್ ಮೂಲ ಮಳೆ ಬರಬೇಕು. ಅದರಿಂದ ಅಂತರ್ಜಲ ವೃದ್ಧಿ ಆಗಬೇಕು. ಅಂತರ್ಜಲನೇ ವೃದ್ಧಿ ಆಗಿಲ್ಲ ಅಂದರೆ ಇರೋ ನೀರು ಅವಾಗೇನಾಗ್ತದೆ, ಬಳಕೆ ಜಾಸ್ತಿ ಆದಾಗ ವಾಟರ್ ಟೇಬಲ್ ಕುಸಿತದೆ, ಬೋರ್ವೆಲ್ಗಳು ಫೇಲ್ಯೂರ್ ಆಗ್ತದೆ. ಅದಕ್ಕೆ ನಿಮ್ಗೆ ಒಬ್ಬೊಬ್ಬರು 5-6 ಎಕರೆ ಅಡಿಕೆ ಮಾಡ್ಕೊಂಡವರು ಎಲ್ಲಿಂದ ತರ್ತಾರೆ ನೀರು? ಭಾಳ ಕಷ್ಟ. ಇವನ್ನೆಲ್ಲ ಮೊದಲಿಂದ ರೈತರಿಗೆ ಅರಿವು ಮೂಡಿಸೋ ಕೆಲಸ ಸರ್ಕಾರ ಮಾಡಬೇಕು.